ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಡಾಕ್ಟರ್ ಎಸ್.ಬಿ. ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್. ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ, ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ, ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ, ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ, ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಫೋನ್ ನಂಬರ್ 08472256163. ಮದುಮಗನ ಹಾಗೂ ಕುಟುಂಬದ ಸದಸ್ಯರ ಸ್ನೇಹಿತರ ಬಟ್ಟೆ ಖರೀದಿಗೆ ಹೋಗೋ ಪ್ಲಾನ್ ಏನಾದ್ರೂ ಇದೆನಾ? ಎಲ್ಲಿ ಖರೀದಿ ಮಾಡ್ಬೇಕು ಅಂತ ಯೋಚಿಸ್ತಾ ಇದ್ದೀರಾ? ಹಾಗಾದ್ರೆ ಬನ್ನಿ ಪುರುಷರ ಬಟ್ಟೆಗಳ ಬೃಹತ್ ಶೋರೂಮ್ ಮೀರಾ ಮೆನ್ಸ್ ಅವೆನ್ಯೂಗೆ. ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ? ಮದುಮಗ ಸೇರಿದಂತೆ ಸಂಬಂಧಿಕರಿಗೆ, ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ? 10 ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲಾ ರೀತಿಯ ಹಬ್ಬಗಳ, ಮದುವೆ, ಶುಭ ಸಮಾರಂಭ ಸೇರಿದಂತೆ ಎಲ್ಲಾ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ. ಹಾಗಾದ್ರೆ ಚಿಂತೆ ಬಿಡಿ, ನಿಮ್ಮ ಕಲಬುರಗಿಯಲ್ಲಿ ಮೀರಾ ಮೆನ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ. ಇಲ್ಲಿ ಮಾನ್ಯವರ್, ಬ್ಲಾಕ್ ಬೆರಿ, ಜಾಕ್ ಅಂಡ್ ಜೋನ್ಸ್, ರೇರ್ ರ್ಯಾಬಿಟ್, ಸ್ಪೈಕರ್, ಇಂಡಿಯನ್ ಟೆರೈನ್, ಆರೋ, ಮುಫ್ತಿ, ಯುಎಸ್ ಪೋಲೋ ಸೇರಿದಂತೆ ಎಲ್ಲಾ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ. ಇನ್ನೊಂದು ವಿಶೇಷ ಏನೆಂದ್ರೆ, ಮದುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲಾ ರೀತಿಯ ಬಟ್ಟೆ, ಸೂಟ್, ಶೇರ್ವಾನಿ, ಜೋಧ್ಪುರಿ, ಬ್ಲೇಸರ್, ಪೇಟಾ, ಶೂಸ್ ಸೇರಿದಂತೆ ಎಲ್ಲಾ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ. ಮತ್ತೆ ತಡ, ಹಿಂದೆ ಭೇಟಿ ನೀಡಿ. ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮೀರಾ ಮೆನ್ಸ್ ಅವೆನ್ಯೂ, ಲಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ, ತಿಮ್ಮಾಪುರಿಗೆ ಹೋಗುವ ರಸ್ತೆ, ಕಲಬುರಗಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9916745499. ಬಿಪಿಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ. ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ. ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ. ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು, ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ. ಸುಜಿನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು: ದಿನದ 24 ಗಂಟೆಯಲ್ಲಿ ತುರ್ತು ಸೇವೆ, ಹೈ ರಿಸ್ಕ್ ಗರ್ಭಧಾರಣೆ, ಒಬೆಸ್ಟ್ರಿಕ್ ಐಸಿಯು, ನವಜಾತ ಮತ್ತು ಶಿಶು ಐಸಿಯು, ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ, ಲಸಿಕಾಕರಣ, ತಜ್ಞ ವೈದ್ಯರ ಸಲಹೆ, ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ, ಬಿಗ್ ಬಜಾರ್ ಎದುರುಗಡೆಗೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472272727 ಅಥವಾ ಮೊಬೈಲ್ ನಂಬರ್ 9900427814. ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಒಬಿಯಾಸ್ಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ ಸೇರಿದಂತೆ ಒಪಿಡಿ, ಐಪಿಡಿ, ಐಸಿಯು, ಎನ್ಐಸಿಯು, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ ಓಟಿ ಸೌಲಭ್ಯಗಳೊಂದಿಗೆ ಎಲ್ಲಾ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ, ಗುಬ್ಬಿ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9066906614 ಅಥವಾ 8472
960239. ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟಾಲಜಿ, ಎಂಡೋಕ್ರಾಲಜಿ, ಇಎನ್ಟಿ ಮತ್ತು ಆಫ್ಟಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ಎಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108. ನಮಸ್ಕಾರ ವೀಕ್ಷಕರೇ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಸಂಗೀತ. ಮಾರ್ಚ್ 18ರಂದು ಕಲಬುರಗಿಯ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದುಗಡೆಗೆ ಮಹಿಳಾ ದಿನಾಚರಣೆ ಅಂಗವಾಗಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದ್ದು, ಅಂದಿನ ದಿನ ನಮ್ಮ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಮನವಿ ಪತ್ರ ಕೂಡ ಸಲ್ಲಿಸಲಾಗುವುದು ಎಂದು ದುಡಿಯುವ ಮಹಿಳೆಯರ ಸಮನ್ವಯ ಸಮಿತಿಯ ಸಂಚಾಲಕಿ ಶಾಂತಾ ಗಟ್ಟೆ ಹೇಳಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಮಾರ್ಚ್ 18ರಂದು ಕಲಬುರಗಿಯ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದುಗಡೆಗೆ ಮಹಿಳಾ ದಿನಾಚರಣೆ ಅಂಗವಾಗಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು, ಮಹಿಳೆಯರ ವಿವಿಧ ಬೇಡಿಕೆಗಳಾದ ಮಹಿಳೆಯರಿಗೆ ಸಾಕಷ್ಟು ಗುಣಮಟ್ಟದ ಉದ್ಯೋಗಗಳನ್ನು ಖಚಿತಪಡಿಸಲು ನಿರ್ದಿಷ್ಟ ಮಾನದಂಡಗಳೊಂದಿಗೆ ಮಹಿಳಾ ಕಾರ್ಯಪಡೆಗಳನ್ನು ಸುಧಾರಿಸಬೇಕು, ಸ್ಕೀಮ್ಗಳಲ್ಲಿ ಗೌರವಧನದ ಆಧಾರದ ಮೇಲೆ ಕೆಲಸ ಮಾಡುವವರನ್ನು ಕಾರ್ಮಿಕರೆಂದು ಗುರುತಿಸಿ ಅವರಿಗೆ ಕನಿಷ್ಠ ವೇತನ, ಸೇವಾ ಭದ್ರತೆ, ಗ್ರಾಜ್ಯುಯಿಟಿ ಮುಂತಾದ ಸೌಲಭ್ಯಗಳನ್ನು ನೀಡಬೇಕು, ಎಲ್ಲ ಮಹಿಳೆಯರಿಗೂ ಹೆರಿಗೆ ರಜೆ, ಹೆರಿಗೆ ಸೌಲಭ್ಯ ಮತ್ತು ವ್ಯವಸ್ಥೆ ಖಚಿತಪಡಿಸಬೇಕು, ಎಲ್ಲ ವಲಯಗಳಲ್ಲಿ ಮಹಿಳೆಯರಿಗೆ ಸಮಾನ ಕೆಲಸಕ್ಕೆ ಸಮಾನ ವೇತನ ಖಚಿತಪಡಿಸಬೇಕು, ಸಂಸತ್ತು ಮತ್ತು ರಾಜ್ಯ ವಿಧಾನಸಭೆಗಳಲ್ಲಿ ಮಹಿಳೆಯರಿಗೆ 33% ಮೀಸಲಾತಿ ಜಾರಿ ತರಬೇಕು ಸೇರಿದಂತೆ ತಮ್ಮ 10 ಹಲವು ಬೇಡಿಕೆಗಳ ಈಡೇರಿಕೆಗಾಗಿ ಮಾರ್ಚ್ 18ರಂದು ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಲಾಗುವುದು ಎಂದರು. ನಾವು ಸಿಐಟಿ ನೇತೃತ್ವದಲ್ಲಿ ಮತ್ತು ದುಡಿಯುವ ಮಹಿಳೆಯರ ಸಮನ್ವಯ ಸಮಿತಿಯಿಂದ 117ನೇ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ 18ನೇ ತಾರೀಕಿಗೆ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಇಡೀ ಜಿಲ್ಲೆಯಲ್ಲಿ ದುಡಿತಕ್ಕಂಥ ಎಲ್ಲ ವಿಭಾಗದಲ್ಲಿ ಮಹಿಳೆಯರನ್ನು ಒಂದು ಗೂಡಿಸಿ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಮಾಡಿ ನಮ್ಮ ಬೇಡಿಕೆಗಳನ್ನು ಇಟ್ಟುಕೊಂಡು ಜಿಲ್ಲಾಧಿಕಾರಿಗಳಿಗೆ ನಾವು ಸರ್ಕಾರಕ್ಕೆ ಮನವಿ ಪತ್ರ ಕೊಡ್ತಾ ಇದ್ದೀವಿ. ಯಾಕೆ ಮನವಿ ಪತ್ರ ಕೊಡ್ತಾ ಇದೆ? ಇದು ಒಂದು ಮಹಿಳಾ ದಿನಾಚರಣೆ ಒಂದು ದಿನ ಮಾರ್ಚ್ 8 ಅಥವಾ ಈ ತಿಂಗಳು ಮಾಡಿದ್ರೇ ಅಲ್ಲ, ಇಡೀ ದೇಶದಲ್ಲೇ ಇಡೀ ವಿಶ್ವದಲ್ಲೇ ಇವತ್ತು ಮಹಿಳಾ ದಿನಾಚರಣೆ ಹೋರಾಟ ಮಾಡಿ ಪಡೆದುಕೊಂಡು ಬಂದಂಥ ಒಂದು ಮಹಿಳಾ ದಿನಾಚರಣೆ. ಇಡೀ ದೇಶದಲ್ಲಿನೇ 116 ವರ್ಷ ಮಹಿಳಾ ದಿನಾಚರಣೆ ಮಾಡ್ಕೊತ ಬಂದಿದ್ದಾರೆ. ನಮ್ಮ ಮಹಿಳೆಯರ ಬೇಡಿಕೆಗಳಿಗಾಗಿ ಹೋರಾಟ ಮಾಡಿ ಬೇಡಿಕೆ ಪಡೆಯೋದು ಮತ್ತು ಅದನ್ನು ಜಾರಿ ಮಾಡಬೇಕಂತ ಹೇಳಿಕೆಸರನ್ನು ಕೂಡ ಮತ್ತು ಹೋರಾಟ ಮಾಡೋದ್ರಲ್ಲಿಂದೇ ನಾವು ನಮ್ಮ ಬೇಡಿಕೆಗಳು ಗೆಲ್ಲಬೇಕಾಗ್ಯದ. ಇವತ್ತು ಸಂಘಟಿತ ಮತ್ತು ಅಸಂಘಟಿತ ವಲಯದಲ್ಲಿ ಹಲವಾರು ವಿಭಾಗಗಳಲ್ಲಿ ದುಡಿತಕ್ಕಂಥ ಮಹಿಳೆಯರಿಗೆ ಕೆಲಸ ಮಾಡೋ ಸ್ಥಳದಲ್ಲಿ ಮೂಲಭೂತ ಸೌಕರ್ಯಗಳು ಸಿಗಬೇಕು ಮತ್ತು ರಾಜಕೀಯದಲ್ಲಿಯೂ ಕೂಡ 33% ಮಹಿಳೆಯರಿಗೆ ಮೀಸಲಾತಿ ಸಿಗಬೇಕು ಮತ್ತು ಮಹಿಳೆಯರ ಮೇಲೆ ಆಗ್ತಕ್ಕಂಥ ದೌರ್ಜನ್ಯ ಮತ್ತು ಲೈಂಗಿಕ ದೌರ್ಜನ್ಯ ಮತ್ತು ಅಟ್ಯಾಕ್ಗಳು ಏನಾಗ್ತವೆ ಇಮಿಡಿಯೇಟಾಗಿ ಮಹಿಳೆಯರಿಗೆ ಸಿಗ್ತಕ್ಕಂಥ ಸೌಲಭ್ಯಗಳು ಮತ್ತು ಸಿಗಬೇಕು. ಕೆಲಸ ಮಾಡೋ ಸ್ಥಳದಲ್ಲಿ ಮಹಿಳೆಯರಿಗೆ ಸಾಮಾನ್ಯವಾಗಿ ಇವತ್ತು ಬಸ್ ಸ್ಟ್ಯಾಂಡಲ್ಲಿ ನೋಡ್ಬೋದು, ರೈಲ್ವೆ ಸ್ಟೇಷನ್ನಲ್ಲಿ ನೋಡ್ಬೋದು, ಮಹಿಳೆಯರಿಗೆ ಒಂದು ಮೂತ್ರ ವಿಸರ್ಜನೆ ಮಾಡಲಿಕ್ಕೂ ಕೂಡ ಒಂದು ಸಾಮಾನ್ಯ ಬೇಡಿಕೆಯೂ ಕೂಡ ಮಹಿಳೆಯರಿಗೆ ಇವತ್ತು ಸಿಗಲಾರ್ದಂಥ ಪರಿಸ್ಥಿತಿ ಅದ. ಮತ್ತು ಕೆಲಸ ಮಾಡಲಿನೂ ಕೂಡ ಸಮಾನ ಕೆಲಸಕ್ಕೆ ಸಮಾನ ಕೂಲಿ ಸಿಗಬೇಕು. ಇವತ್ತು ಮಹಿಳೆ ಮನೆಯಲ್ಲಿನೂ ದುಡಿತಾಳ, ಹೊರಗಡೆನೂ ದುಡಿತಾಳ. ಮಹಿಳೆ ಅಂತಂದು ಹೇಳಿಕಿಸ್ರೆ ಕೆಲಸ ಜಾಸ್ತಿ ಕೊಡ್ತಕ್ಕಂಥ ಗೌರವಧನ ಆಗ್ಬೋದು, ಸಂಬಳ ಅನ್ನೋ ಕೂಲಿ ಕಡಿಮೆ ಆಗೋದು. ಇದು ತಾರತಮ್ಯ ನಿವಾರಣೆ ಆಗಬೇಕು ಮತ್ತು ಇಡೀ 8 ಗಂಟೆಗಳ ಕೆಲಸ ಸಿಗಬೇಕು ಅಂತೇಳಿ ಅವಾಗ ಹೋರಾಟ ಮಾಡಿ ಪಡೆದುಕೊಂಡಂಥದ್ದು. ಇವತ್ತು ಸರ್ಕಾರ
12 ಗಂಟೆ ಕೆಲಸ ಮಾಡಬೇಕು, ರಾತ್ರಿ ಪಾಳಿಯಲ್ಲಿ ಮಹಿಳೆಯರು ಕೆಲಸ ಮಾಡಬೇಕು. ಇವೆಲ್ಲ ಮಹಿಳೆಯರಿಗೆ ಮೂಲಭೂತ ಸೌಕರ್ಯಗಳು ಸಿಗಬೇಕು ಅಂತ ಹೇಳ್ಕಿಸ್ರೆ ನಾವು ಇಡೀ CITU ದುಡಿಯುವ ಮಹಿಳೆಯರ ಸಮನ್ವಯ ಸಮಿತಿಯಿಂದ ನಾವು ಮಹಿಳಾ ದಿನಾಚರಣೆಯನ್ನು ಮಾಡಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ನಾವು ಮಾಡ್ತಾಯಿದ್ದೀವಿ. ನಾಳೆ 18ನೇ ತಾರೀಕಿಗೆ ಇಡೀ ಎಲ್ಲ ವಿಭಾಗದ ಅಂಗನವಾಡಿ, ಬಿಸಿ ಊಟ, ಆಶಾ ಮತ್ತು ಕಟ್ಟಡ, ಪೌರ ಕಾರ್ಮಿಕರು, ಗ್ರಾಮ ಪಂಚಾಯಿತಿ ಎಲ್ಲ ವಿಭಾಗದ ಮಹಿಳೆಯರನ್ನು ಮತ್ತು ಜನವಾದಿ ಮಹಿಳಾ ಸಂಘಟನೆ ಎಲ್ಲ ಮಾರ್ಚ್ 17ರಂದು ವಿಶ್ವ ಮಾನವ ಕರ್ನಾಟಕ ರತ್ನ ಡಾಕ್ಟರ್ ದಿವಂಗತ ಪುನೀತ್ ರಾಜ್ಕುಮಾರ್ ಅವರ 50ನೇ ವರ್ಷದ ಜನ್ಮ ದಿನಾಚರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಕಲಬುರಗಿ ಜಿಲ್ಲಾ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘದ ಅಧ್ಯಕ್ಷ ರಾಘವೇಂದ್ರ ಕುಲಕರ್ಣಿ ಹೇಳಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕಲಬುರಗಿ ಜಿಲ್ಲಾ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘದ ವತಿಯಿಂದ ಮಾರ್ಚ್ 17ರಂದು ವಿಶ್ವ ಮಾನವ ಕರ್ನಾಟಕ ರತ್ನ ಡಾಕ್ಟರ್ ದಿವಂಗತ ಪುನೀತ್ ರಾಜ್ಕುಮಾರ್ ಅವರ 50ನೇ ಜನ್ಮದಿನ ಕಾರ್ಯಕ್ರಮವನ್ನ ಸಂಗಮೇಶ್ವರ ಕಾಲನಿಯಲ್ಲಿರುವ SBI ಬ್ಯಾಂಕ್ ಹತ್ತಿರ ಅಪ್ಪು ಸರ್ಕಲ್ನಲ್ಲಿ ಮಾರ್ಚ್ 17ರಂದು ಮಧ್ಯಾಹ್ನ 12 ಗಂಟೆಗೆ ಬೇಸಿಗೆ ಕಾಲಕ್ಕಾಗಿ ಸಂಘದ ವತಿಯಿಂದ ಸಾರ್ವಜನಿಕರಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಹಾಗೂ ಜನ್ಮದಿನದ ಪ್ರಯುಕ್ತ ಮಧ್ಯಾಹ್ನ 12 ಗಂಟೆಗೆ ಅನ್ನದಾಸೋಹ ಈ 2 ಕಾರ್ಯಕ್ರಮವನ್ನ ಉದ್ಘಾಟನೆ ಸಮಾರಂಭಕ್ಕೆ ದಲಿತ ಸೇನೆಯ ರಾಜ್ಯ ಅಧ್ಯಕ್ಷರಾದ ಹನುಮಂತ ಯಳಸಂಗಿ ಹಾಗೂ ಸಂಘದ ಜಿಲ್ಲಾ ಅಧ್ಯಕ್ಷರಾದ ರಾಘವೇಂದ್ರ ವಿ ಕುಲಕರ್ಣಿ, ವೀರೇಶ್ ಪಾಟೀಲ್ ಕಟ್ಟಿಸಂಗಾವಿ, ಗುಂಡೂರಾವ್ ಪಾಟೀಲ್, ಮಂಜುನಾಥ್ ಭಂಡಾರಿ ಇವರ ಹಸ್ತದಿಂದ ಉದ್ಘಾಟಿಸಲಿದ್ದಾರೆ ಎಂದರು. ದಿವಸ ಈ ಪತ್ರಿಕಾ ಭವನ ಉದ್ದೇಶವೇನೆಂದರೆ ಗುಲ್ಬರ್ಗ ಜಿಲ್ಲಾ ಡಾಕ್ಟರ್ ರಾಜ್ಕುಮಾರ್ ಸಂಘದ ವತಿಯಿಂದ ನಾಳೆ ವಿಶ್ವ ಮಾನವ ಹಾಗೂ ಕರ್ನಾಟಕ ರತ್ನ ದೇವಮಾನವ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ 50ನೇ ಹುಟ್ಟುಹಬ್ಬ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ನಾಳೆ ಮಧ್ಯಾಹ್ನ 12 ಗಂಟೆಗೆ ಸಾರ್ವಜನಿಕರಿಗೆ ಬೇಸಿಗೆ ಮುಗಿಯವರೆಗೂ ನೀರಿನ ಅನುಕೂಲ ಹಾಗೂ ನಾಳೆ ಹುಟ್ಟಿದಬ್ಬ ಪ್ರಯುಕ್ತ ಒಂದು 2,500 ಜನರಿಗೆ ಅನ್ನ ದಾಸೋಹ ಕಾರ್ಯಕ್ರಮ ಏರ್ಪಡಿಸಿದ್ದೀವಿ. ಮಧ್ಯಾಹ್ನ 12 ಗಂಟೆಯಿಂದ ಸಾಯಂಕಾಲ 4 ಗಂಟೆಗೆ ಊಟದ ಕಾರ್ಯಕ್ರಮ, ನಂತರ 6 ಗಂಟೆಗೆ ವೈದ್ಯಕೀಯ ಕಾರ್ಯಕ್ರಮ ಏರ್ಪಡಿಸಿದ್ದೀವಿ. ಕಾರಣ ಗಣ್ಯರು ಆಗಮಿಸುತ್ತಿದ್ದಾರೆ ಆ ಕಾರ್ಯಕ್ರಮಕ್ಕೆ. ಅಧ್ಯಕ್ಷತೆಯನ್ನು ಶ್ರೀ ಭೂತೇಗೌಡರು ACP ಸಾಹೇಬರು ಹಾಗೂ ಮುಖ್ಯ ಅತಿಥಿಗಳಾಗಿ ಯಲ್ಲಪ್ಪ S ನೈಕೋಡಿಯವರು ಪೂಜ್ಯ ಮಹಾಪೌರರು ಹಾಗೂ ಹನುಮಂತ್ G ಯಳಸಂಗಿ ದಲಿತ ಸೇನೆ ರಾಜ್ಯ ಅಧ್ಯಕ್ಷರು, ಶರಣು ಗದ್ಗಿಯವರು ಕರ್ವೆ ಉತ್ತರ ಕರ್ನಾಟಕ ಅಧ್ಯಕ್ಷರು ಹಾಗೂ ಮಂಜುನಾಥ್ ಭಂಡಾರಿ ಜಿಲ್ಲಾ ಅಧ್ಯಕ್ಷರು, ರೇಣುಕಾ P ಒಳಕೇರ್ ಅವರು ವಾರ್ಡ್ ನಂಬರ್ 39ರ ಸದಸ್ಯರು ಹಾಗೂ ಜೂನಿಯರ್ ರವಿಚಂದ್ರ, ಮಹೇಶ್ ಕೆಲ್ಲೂರು, ಲಕ್ಷ್ಮಣ್ ಸೌದಿ ಇವರ ಮುಖಾಂತರ ಕಾರ್ಯಕ್ರಮ ಹಮ್ಮಿಕೊಳ್ಳಲಿದೆ. ಇವರೆಲ್ಲ ಮುಖ್ಯ ಅತಿಥಿಗಳಾಗಿ ವೈದ್ಯಕೀಯ ಹಂಚಿಕೊಳ್ಳಲಿದ್ದಾರೆ. ಹಾಗೂ ಇವರಿಗೆ ಪುನೀತ್ ರಾಜ್ಕುಮಾರ್ ಸಂಘದ ವತಿಯಿಂದ ನೆನಪಿನ ಕಾಣಿಕೆಗಳನ್ನು ಹಾಗೂ ಸನ್ಮಾನ ಕಾರ್ಯಕ್ರಮ, ಅಲ್ಲದೆ ಮನರಂಜನೆ ಕಾರ್ಯಕ್ರಮ, ಮಕ್ಕಳ ನೃತ್ಯ ಡ್ಯಾನ್ಸ್ ಅನೇಕ ಕಾರ್ಯಕ್ರಮ ಏರ್ಪಡಿಸಿದ್ದೀವಿ. ಸಾಯಂಕಾಲ 6 ಗಂಟೆಯಿಂದ ರಾತ್ರಿ 9 ಗಂಟೆವರೆಗೂ. ಈ ಸಲ ಆ್ಯಕ್ಚುಲಿ ಪುನೀತ್ ರಾಜ್ಕುಮಾರ್ ಅವರ ಹೆಸರು ಮೇಲೆ ಸಾಮೂಹಿಕ ಲಗ್ನ ಮಾಡ್ಬೇಕಂತ ನಾವು ಮಾಡ್ಕೊಂಡಿದ್ದೀವಿ. ಆದರೆ ಇದು ಹೋಳಿ ಹುಣ್ಣಿ ಧೂಳಂಡಿ ಬಂದ ಕಾರಣಕ್ಕೆ ಆಗಿಲ್ಲ. ಮುಂದಿನ ಸಲ ಸಾಮೂಹಿಕ ಲಗ್ನ ಮಾಡಬೇಕು ಇವರು ಹುಟ್ಟಿದಬ್ಬಕ್ಕೆ ಅಂತೇಳಿ ಒಂದು ವಿಚಾರ ಮಾಡ್ಕೊಂಡಿದ್ದೀವಿ. ಇದೇ ಥರ ಅನೇಕ ಕಾರ್ಯಕ್ರಮಗಳು ಮಾಡಬೇಕು ಅವ್ರ ಹೆಸರು ಮೇಲೆ. ಅಲ್ಲದೆ ಇನ್ನೊಂದು ಅಪ್ಪು ಸರ್ಕಲ್ ಮಾಡಂತೇಳಿ ನಾವು ಕಮಿಷ್ನರ್ಗೆ ಆಯಿತು ಮೇಯರ್ಗೆ ಎಲ್ಲರಿಗೆ ಅರ್ಜಿ ಕೊಟ್ಟರೆ ಎಲ್ಲೋ ಒಯ್ದು ಕಾರ್ಪೊರೇಷನ್ ನಾಲಿ ಮೇಲೆ ನಮಗೆ ಅಪ್ಪು ಸರ್ಕಲ್ ಮಾಡ್ಕೊರಿ ಅಂತ ಹೇಳ್ತಾ ಇದ್ದಾರೆ. ಅದು ತಪ್ಪಂತ ನಾವು ಹೇಳ್ಕೊತೀವಿ. ನಮ್ಮ ಗುಲ್ಬರ್ಗ ಇನ್ಚಾರ್ಜ್ ಮಿನಿಸ್ಟರ್ ಅವರು ಎಲ್ಲೆಲ್ಲೋ ಅರ್ಧ ಎಕರೆ 1 ಎಕರೆ ಜಾಗ ಕೊಡ್ಲಿಕ್ಕತ್ತೀರಿ, ನಮಗೆ ಬರೀ 10 by 10 ಜಾಗ ಕೊಡೋಣಂಟ್ರಿ. ದಯಮಾಡಿ ಮುಂದಿನ ಹುಟ್ಟಿದಬ್ಬ ತನಕ ಅವ್ರ ಹೆಸರು ಮೇಲೆ ಅಪ್ಪು ಸರ್ಕಲ್ ಅಂತೇಳಿ ಸಂಗಮೇಶ್ವರ ಕಾಲನ್ಯಾಗ 10 by 10 ಜಾಗ ಕೊಟ್ಟರೆ ನಾವು ಅದಕ್ಕೊಂದು ದೊಡ್ಡ ಪ್ರಮಾಣದಾಗ ಒಂದು ಗ್ರಂಥಾಲಯ ನಮ್ಮ ಸಂಘದ ಕಡೆಯಿಂದ ಆಯಿತು. ಒಂದು ಕೆಲವು ಜನರಿಗೆ ದಿನ ಒಂದು 50-100 ಮಂದಿಗಾಲಿ ಅನ್ನದಾನ ಮಾಡ್ಬೇಕಂತ ಎಂದಿನ ನಾವು ಅದು ಆಸೆ ಇಟ್ಕೊಂಡು ಕೊಡ್ತೀವಿ. ಬಟ್ ಅದು ಆಸೆ ನೀರಿರ್ತಲ್ಲ. ಈ ಜೇವರ್ಗಿ ಪುರಸಭೆ ಕಾರ್ಯಾಲಯದಲ್ಲಿ ಕರ್ತವ್ಯ ನಿರತರಾಗಿದ್ದ ಆರೋಗ್ಯ ನಿರೀಕ್ಷಕ ರಾಜಶೇಖರಯ್ಯ ಹಿರೇಮಠ್ ಅವರ ಕಚೇರಿಗೆ ನುಗ್ಗಿ ಅವರ ಮೇಲೆ ಹಲ್ಲೆ ಮಾಡಿದ್ದು ಖಂಡನೀಯವಾಗಿದೆ. ತಕ್ಷಣವೇ ಅವರಿಗೆ ನ್ಯಾಯ ಒದಗಿಸುವ ಮತ್ತು ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಕಲಬುರಗಿ ಮಹಾನಗರ ಪಾಲಿಕೆ ನೌಕರರ ಸಂಘದ ಅಧ್ಯಕ್ಷ ರಾಜು ಕಟ್ಟಿಮನಿ ಆಗ್ರಹಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಜೇವರ್ಗಿ ಪುರಸಭೆ ಕಾರ್ಯಾಲಯದಲ್ಲಿ ಕರ್ತವ್ಯ ನಿರತದಲ್ಲಿದ್ದ ಆರೋಗ್ಯ ನಿರೀಕ್ಷಕರಾದ ರಾಜಶೇಖರಯ್ಯ ಹಿರೇಮಠ್ ಅವರ ಮೇಲೆ ಸುಮಾರು 40
40 50 ಜನರ ಗುಂಪು ಬಂದು ಹಲ್ಲೆ ಮಾಡಿದ್ದಾರೆ. ಅದರಲ್ಲಿಯೂ ಪ್ರಮುಖವಾಗಿ ಮಹೇಶ್ ರಾಠೋಡ್ ಎಂಬ ವ್ಯಕ್ತಿಯು ಅವರನ್ನು ಹೊಡೆದು ಬಡೆದು ಹಲ್ಲೆ ಮಾಡಿ ನಿಂದಿಸಿದ್ದಾನೆ. ಆದ್ರಿಂದ ಮಹಾನಗರ ಪಾಲಿಕೆ ನೌಕರರ ಸಂಘವು ಕರ್ತವ್ಯ ನಿರತ ಸರ್ಕಾರಿ ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡಿದ್ದ ವ್ಯಕ್ತಿಗಳಿಗೆ ಕಠಿಣ ಕಾನೂನು ಕ್ರಮಗೊಂಡು ಇನ್ನು ಮುಂದೆ ಯಾವುದೇ ರೀತಿಯ ಇಂತಹ ಅವಘಡ ಆಗದಂತೆ ಜಿಲ್ಲಾಡಳಿತ ಹಾಗೂ ಸರ್ಕಾರವು ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸುತ್ತೇವೆ ಎಂದರು. ಅದೇನಪ್ಪ ಅಂದರೆ ರಾಜಶೇಖರ್ ಹಿರೇಮಠ್ ಅನ್ನೋಂಥ ಒಬ್ಬ ಸರ್ಕಾರಿ ನೌಕರಸ್ಥರಿಗೆ ಅಲ್ಲಿ ಇರ್ತಕ್ಕಂಥ ಕೆಲವೊಂದು ಗುಂಪು ಅವರು ಕರ್ತವ್ಯ ನಿರತ ಸಂದರ್ಭದಲ್ಲಿ ಕಚೇರಿ ಒಳಗಡೆ ಬಂದುಬಿಟ್ಟು ಅವ್ರ ಮೇಲೆ ಹಲ್ಲೆ ಮಾಡಿದ್ದಾರೆ, ಮತ್ತು ನಿಂದನೆ ಮಾಡಿದ್ದಾರೆ, ಅವಾಚ್ಯ ಶಬ್ದಗಳಿಂದ ಬೈದಿದ್ದಾರೆ. ಅವರಿಗೆ ಆ ಘಟನೆಗೆ ಯಾವುದೇ ರೀತಿ ಸಂಬಂಧ ಇರದೇ ಇದ್ದರೂ ಕೂಡ ಅಲ್ಲಿನ ಮೇಲಧಿಕಾರಿಗಳಿಗೆ ಗಮನಕ್ಕೆ ತಂದು ಏನಾದರೂ ಸಮಸ್ಯೆ ಇದ್ದರೆ ಬಗೆಹರಿಸಬೇಕಾಗಿತ್ತು. ಅದನ್ನು ಬಿಟ್ಟು ಇವರು ಏಕಾಏಕಿ ಬಂದು ಒಬ್ಬ ಅಧಿಕಾರಿ ಕೈ ಕೆಳಗೆ ಕೆಲಸ ಮಾಡ್ತಕ್ಕಂಥ ಒಬ್ಬ ಸಿಬ್ಬಂದಿಗೆ ಮನಸ್ಸೋ ಇಚ್ಛೆ ಅವರನ್ನು ಬೈದು ನಿಂದಿಸಿ ಹಲ್ಲೆ ಮಾಡಿ ಸಾರ್ವಜನಿಕ ಅವರನ್ನು ನಿಂದಿಸಿದ್ದಾರೆ. ಸೊ ಇದನ್ನು ನಾವು ಮಹಾನಗರ ಪಾಲಿಕೆ ನೌಕರ ಅಧ್ಯಕ್ಷರಾಗಿ ಮತ್ತು ಒಬ್ಬ ಸರ್ಕಾರಿ ನೌಕರಾಗಿ ಈ ವಿಷಯನ ನಾವು ಭಾಳ ಅತ್ಯಂತ ಖಂಡಿಸ್ತಾ ಇದ್ದೀನಿ. ಯಾಕಂದರೆ ಒಬ್ಬ ಅಧಿಕಾರಿ ಅವರವರ ಕರ್ತವ್ಯವನ್ನು ಚಾಚು ತಪ್ಪದೆ ನಿಷ್ಠೆಯಿಂದ ಮಾಡ್ತಾರೆ. ಅದನ್ನು ಈ ಒಬ್ಬ ಯಾವುದೋ ಒಂದು ಒತ್ತಡಕ್ಕೊಳಗಾಗಿ ಅವರಿಗೆ ಯಾವುದೋ ಒಂದು ಮನಸ್ಸಿಗೆ ಬೇರೆ ರೀತಿಯೆಲ್ಲ ವಿಚಾರ ಮಾಡ್ಕೊಂಡ್ಬಿಟ್ಟು ಈ ರೀತಿ ಬಡಿದಾಗ ಸರ್ಕಾರಿ ನೌಕರಿಗೆ ಕರ್ತವ್ಯ ನಿರತ ಸಂದರ್ಭದಲ್ಲಿ ಯಾವುದೋ ರೀತಿಯ ದಬ್ಬಾಳಿಕೆ ಮಾಡಿದಾಗ ತಾನು ಸಮಾಜದಲ್ಲಿ ಯಾವುದೋ ಒಂದು ರೀತಿ ಒಂದು ಇಮೇಜ್ ಕ್ರಿಯೇಟ್ ಮಾಡಲಿಕ್ಕಿಂತ ಕೆಲವೊಬ್ಬರದೆಲ್ಲ ಮಾನಸಿಕ ಸ್ಥಿತಿಮಿತಿ ಗೊತ್ತಾಗ್ತದೆ. ದಯವಿಟ್ಟು ಇಂಥದಕ್ಕೆ ಯಾವುದೇ ರೀತಿಯಲ್ಲಿ ಅವಕಾಶ ಕೊಡ್ಲಿಕ್ಕೆ ಹೋಗ್ಬಾರ್ದು. ಜನ ಯಾವುದಕ್ಕೂ ತಾಳ್ಮೆಯಿಂದ ಇರಬೇಕು ಮತ್ತು ತಾಳ್ಮೆ ಕಳ್ಕೋಬಾರ್ದು. ಎಲ್ಲರೂ ನಾವು ಸರ್ಕಾರಿ ಒಬ್ಬ ಅಧಿಕಾರಿ ಯಾವುದೇ ಕೆಲಸ ಮಾಡಬೇಕು ಅಂದ್ರೆ ಅದರದೇ ಆದಂಥ ಒಂದು ಕಾಯ್ದೆ, ಕಾನೂನು ಮತ್ತು ಸಮಯ ಅದರಲ್ಲಿ ಮಾತ್ರ ಮಾಡ್ತಾರೆ. ಅದನ್ನು ಹೊರತುಪಡಿಸಿ ಅವರು ಸ್ವಂತಕ್ಕಾಗಿ ಯಾವುದೇ ರೀತಿ ಮಾಡೋದಿಲ್ಲ. ಸೊ ಇದನ್ನು ಅರಿತು ಒಂದು ವೇಳೆ ಅವ್ರು ಏನಾದರೂ ತಪ್ಪಾದರೂ ಕೂಡ ಅವರಿಗೆ ಆದಂಥ ಕೆಲವೊಂದು ಕಾನೂನು ನಿಯಮಗಳಿದ್ದಾವೆ. ಅದು ಸಂಬಂಧಪಟ್ಟ ಮೇಲಾಧಿಕಾರಿಗಳೇ ಸಂಬಂಧಪಟ್ಟದ್ದು ಏನಾದರೂ ಒಂದು ಮೀರಿದರೆ ಮೇಲಾಧಿಕಾರಿಗೆ ಗಮನಕ್ಕೆ ತರ್ಬೋದು ಅಥವಾ ದೂರು ಸಲ್ಲಿಸ್ಬೋದು. ಅವರು ಕೇಳಿಲ್ಲಪ್ಪ ಅಂದರೆ ಜಿಲ್ಲಾಡಳಿತಕ್ಕೆ ಕೂಡ ಅವರು ದೂರು ಸಲ್ಲಿಸ್ಬೋದು. ಅದನ್ನು ಬಿಟ್ಟು ಕಾನೂನು ತಾನೇ ಕೈಗಲ್ಲಿ ತೊಗೊಂಡ್ಬಿಟ್ಟು ಸಾರ್ವಜನಿಕವಾಗಿ ಹಲ್ಲೆ ಮಾಡೋದಾಗಲಿ ಅಥವಾ ಬೈಯುವಂಥದ್ದಾಗಲಿ ಅಥವಾ ಯಾವುದೇ ರೀತಿ ಮಾನಸಿಕ ಹಿಂಸೆ ಕೊಡೋದಲ್ಲಿ ಇದೊಂದು ತಪ್ಪು. ಅದರಿಂದ ನಾವು ಒಂದು ಮಹಾನಗರ ಪಾಲಿಕೆ ನೌಕರ ಸಂಘದ ಅಧ್ಯಕ್ಷನಾಗಿ ಈ ವಿಷಯವನ್ನು ಅತ್ಯಂತ ಇದರಿಂದ ನಾನು ಖಂಡಿಸ್ತಾ ಇದ್ದೀವಿ. ದಯವಿಟ್ಟು ತಾವೆಲ್ಲ ಪತ್ರಿಕಾ ಮಾಧ್ಯಮದವರಿಗೆ ಮೂಲಕ ನನ್ನೊಂದು ಮನವಿ ಅದ, ಒಂದು ವಿನಂತಿ ಅದ. ಯಾವುದೇ ಕಾರಣಕ್ಕಾಗಿ ಒಬ್ಬ ಸರ್ಕಾರಿ ನೌಕರಗ ಈ ಸಾರ್ವಜನಿಕವಾಗಿ ಹೀರಿಸ್ತಕ್ಕಂಥ ಒಂದು ಮನೋವೃತ್ತಿ ಬೆಳೀತಾ ಇದೆ. ಅದನ್ನು ಹೋಗಲಾಡಿಸಲಿಕ್ಕೆ ನಾವು ಮತ್ತು ನೀವು ಎಲ್ಲ ಕೈಗೂಡಿಸಿ ಇಂಥವೆಲ್ಲ ಅವಘಡ ತಪ್ಪು. ಇತ್ತೀಚೆಗೆ ಆಂದೋಲನದ ಸಿದ್ಧಲಿಂಗ ಸ್ವಾಮೀಜಿ ಅವರು ದಂಡಗುಂಡ ಬಸವೇಶ್ವರ ದೇವಸ್ಥಾನ ಅಭಿವೃದ್ಧಿ ಟ್ರಸ್ಟ್ ಅನಧಿಕೃತವಾಗಿದೆ ಮತ್ತು ಟ್ರಸ್ಟ್ ಮೂಲಕ ಹಣ ಲೂಟಿ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದ್ದು ಇದು ಸತ್ಯಕ್ಕೆ ದೂರವಾಗಿದೆ ಎಂದು ಟ್ರಸ್ಟ್ನ ಅಧ್ಯಕ್ಷ ಬಾಗನಗುಂಡ ಸಂಕನೂರು ಹೇಳಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಚಿತ್ತಾಪುರ ತಾಲೂಕಿನ ದಂಡಗುಂಡ ಬಸವೇಶ್ವರ ದೇವಸ್ಥಾನ, ಸಂಗಮೇಶ್ವರ ಮಠ ಮತ್ತು ದೇವಸ್ಥಾನದ ಟ್ರಸ್ಟ್ ಕುರಿತಾಗಿ ಸರಿಯಾದ ಮಾಹಿತಿ ಇಲ್ಲದೆ ಯಾರದೋ ಮಾತು ಕೇಳಿರುವ ಆಂದೋಲನದ ಸಿದ್ಧಲಿಂಗ ಸ್ವಾಮೀಜಿಯವರು ಸತ್ಯಕ್ಕೆ ದೂರವಾದ ಮತ್ತು ಸುಳ್ಳು ಆರೋಪ ಮಾಡುವ ಮೂಲಕ ಸಮಾಜಕ್ಕೆ ಮತ್ತು ಸಾರ್ವಜನಿಕರಿಗೆ ತಪ್ಪು ಮಾಹಿತಿ ನೀಡಿ ತಮ್ಮ ವ್ಯಕ್ತಿತ್ವವನ್ನು ತಾವೇ ಬಹಿರಂಗ ಮಾಡಿಕೊಂಡಿದ್ದಾರೆ. ಅದನ್ನು ನಾವು ಬಲವಾಗಿ ಖಂಡಿಸುತ್ತೇವೆ. ಮೈ ಮೇಲೆ ಕಾವಿ ಬಟ್ಟೆ ಹೊದ್ದುಕೊಂಡು ಬಾಯಲ್ಲಿ ಕೇವಲ ರಾಜಕೀಯ ಮಾತನಾಡುವ ಸ್ವಾಮೀಜಿ ಕಾವಿ ಬಟ್ಟೆ ಕಳಚಿ ರಾಜಕೀಯಕ್ಕೆ ಬರಲಿ. ಸಮಾಜಕ್ಕೆ ಸರಿಯಾದ ಸಂಸ್ಕಾರ, ಸಂಸ್ಕೃತಿ, ಧಾರ್ಮಿಕ, ಆಧ್ಯಾತ್ಮಿಕವಾಗಿ ಮಾರ್ಗದರ್ಶನ ಮಾಡದೆ ಸಮಾಜದಲ್ಲಿ ದ್ವೇಷ ಹರಡುವ, ಸಮಾಜದ ವ್ಯವಸ್ಥೆ ಕಲುಷಿತಗೊಳಿಸುವ ತಪ್ಪು ಸಂದೇಶ ಹರಡಿಸುತ್ತಾ ಪರೋಕ್ಷವಾಗಿ ರಾಜಕೀಯ ಮಾಡುತ್ತಿದ್ದಾರೆ. ರಾಜಕಾರಣ ಅಷ್ಟೊಂದು ಇಷ್ಟವಾದ್ರೆ ಬಹಿರಂಗವಾಗಿ ರಾಜಕೀಯಕ್ಕೆ ಸ್ವಾಮೀಜಿ ಇಳಿಯಲಿ ಎಂದು ಆಂದೋಲನ ಸ್ವಾಮೀಜಿಗೆ ಸವಾಲು ಹಾಕಿದರು. ಆಂದೋಲನ ಸ್ವಾಮಿಗಳು ಏನೋ ಒಂದು ತಪ್ಪು ಮಾಹಿತಿ ಕೊಟ್ಟಿದ್ದಾರೆ. ಯಾಕಂದರೆ ಅವನಿಗೆ ದಂಡಗುಂಡ ಬಸವೇಶ್ವರ ಇಲ್ಲೇನೋ ಗೊತ್ತಿಲ್ಲ. ಅವನು ಯಾವಾಗಲೂ ಕೂಡ ಆಂದೋಲನ ಸ್ವಾಮಿ ಒಂದು ಸುಳ್ಳು ಹೇಳಿಕೆ ಕೊಡ್ತಕ್ಕಂಥ ವ್ಯಕ್ತಿ ಇದ್ದಾನೆ. ಯಾಕೆ ಅವನು ನಾವು ವಾರದಿಂದ ನೋಡ್ತೀವಿ. ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಇದ್ದೆ ಮತ್ತು ತೊಗರಿ ಬೋರ್ಡ್ ಅಧ್ಯಕ್ಷ ಇದ್ದಾಗೂ ಕೂಡ ನಾವು ತೊಗರಿ ಬೋರ್ಡ್ ಖರೀದಿ ಮಾಡಿದಾಗ ಸುಳ್ಳು ಅಂದೇಳಿ ತುಂಬ ತೊಗರಿ ಬೋರ್ಡು ಹಂಗೆ ಮಾಡ್ಯಾರ ಹಿಂಗೆ ಮಾಡ್ಯಾರ ಏನೇನೋ ಅದರಿಲ್ಲ. ಆದರೆ ತಹಸೀಲ್ದಾರ್ ಸ್ವಂತ ವಿಚಾರ ಮಾಡಿ ಅಲ್ಲೇನು ಮಾಡಿಲ್ಲ, ಅದೆಲ್ಲ ಸುಳ್ಳಾದಂತ ವರದಿ ಕೊಟ್ಟ. ಇಂಥ ಒಂದು ವ್ಯಕ್ತಿ ನಮ್ಮ ದಂಡಗುಂಡ ಬಸವೇಶ್ವರ ಟ್ರಸ್ಟ್ ಇಲ್ಲ, ಅದು ಅಲ್ಲಿ ಏನು ನಡೆದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅದಕ್ಕಾಗಿ ನಾವು
ಹೇಳಬೇಕಾದ್ರೆ ಆ ಸ್ವಾಮಿಗಳು ಅವನ್ನ ನಾವು ಟ್ರಸ್ಟ್ ವತಿಯಿಂದ ತಿರಸ್ಕರಿಸ್ತಾ ಇದ್ದೀವಿ. ಈಗಾಗಲೇ ನಮ್ಮ ಸಂಸ್ಥಾನ ಭಾಳ ಉದ್ದರ ಮಟ್ಟದಲ್ಲಿ ಹೋಗ್ತಾ ಇದೆ. ಯಾಕಂದರೆ ನಮಗೂ ಅಲ್ಲಿ ದನಗೊಂಡ ಸ್ವಾಮಿಗಳು ಏನಪ್ಪ, ಅದೇ ದನಗೊಂಡ ಸ್ವಾಮಿನೇ ಆ ಟ್ರಸ್ಟ್ ಅಧ್ಯಕ್ಷ ಇದ್ದ, ಅವರ ದೊಡ್ಡಪ್ಪ ಅವರು ಅವರು ಆದಮೇಲೆ ನಾವೆಲ್ಲ ಒಂದು ಟ್ರಸ್ಟ್ ಸದಸ್ಯರು ಸ್ವಲ್ಪ ಅಂತ ಹೋಗಿದ್ದರು. ಅದಾದ ಮೇಲೆ ನಾವೆಲ್ಲರೂ ಪಿ ಜಿ ಪಾಟೀಲ, ಔಂಟಿ ವಕೀಲ, ಭೀಮಣ್ಣವರು, ರಾಜಶೇಖರ ಗೌಡ, ಭೀಮರಾಯಗೌಡ, ಹೀಗೆ ನಮಗೊಂದು ಇಬ್ಬರು ಸದಸ್ಯರು ಮಾತ್ರ, ಮೂವರಿದ್ದರು. ಬಸವರೆಡ್ಡಿ ಇಟ್ಟಿಗೆ, ರಾಜಶೇಖರ ಗೌಡ ಮತ್ತು ಚಾಮನೂರು ಭೀಮರಾಯಗೌಡರು, ಇವರು ಮೂವರೇ ಟ್ರಸ್ಟ್ನಾಗಿ. ಅದಕ್ಕಾಗಿ ಮತ್ತೆ ನಾವು ಆ ಟ್ರಸ್ಟ್ನ ಎಲ್ಲರೂ ಕೂಡಿ ಒಂದು 12 ಸದಸ್ಯರನ್ನ ನಾವು ಮಾಡಿದ್ದೀವಿ. ಆ 12 ಸದಸ್ಯರು ಇವತ್ತಿನ ತನಕ ಆ ದನಗೊಂಡ ಬಸವೇಶ್ವರ ಸ್ವಾಮಿ ದೇವಸ್ಥಾನ ಸರಿಯಾಗಿ ನಡೆಸ್ತಾ ಇದ್ದಾರೆ. ಈಗಾಗಲೇ ದೇವಸ್ಥಾನದಲ್ಲಿ ಯಾತ್ರಿ ನಿವಾಸ ಇದೆ, ಕಲ್ಯಾಣ ಮಂಟಪ ಮಾಡಿದ್ವಿ, ಶೌಚಾಲಯ ಮಾಡಿದ್ದೀವಿ, ಇನ್ನೂ ತೇರು ಎಳೆದ ಸಾಕಷ್ಟು. ಆವಾಗ ಗುಡಿ ಒಂದು ಗುಡ್ಡದೊಳಗಿತ್ತು, ಅದನ್ನು ಕನಿಷ್ಠ ಒಂದು 6-8 ಎಕರೆ ಪೂರ ಕಟ್ ಮಾಡಿ ಅದೆಲ್ಲ ಸರಿಯಾಗಿ ನಾವು ಮಾಡಿದ್ವಿ. ಆ ಸ್ವಾಮಿಗಳು ಏನಾಯಿತು, ನಾವು ಗರ್ಭಗುಡಿ ಕಟ್ಟಬೇಕಾ ಬಸವಣ್ಣಂದು ಕಟ್ಟ ಕಾಲಕ್ಕೆ ಅವರು ಸ್ವಾಮಿಗಳು ಸ್ವಲ್ಪ ಕ್ರಾಸ್ ಆಗಿತ್ತು ಬಸವಣ್ಣ ಗುಡಿ. ಅದಕ್ಕಾಗಿ ನಾವೇನಂದ್ವಿ ಆ ಸ್ವಾಮಿಗಳಿಗೆ, ಸ್ವಾಮಿ ಅದು ಕ್ರಾಸ್ ಆಗ್ಯದ, ಸ್ವಲ್ಪ ಸೀದಾ ಮಾಡ್ಕೊಂಡು ನಿಮ್ಮದು ಏನಾದರೂ ಗುಡಿ ಮ್ಯಾಗ ಸಂಗಮೇಶ್ವರ ಗುಡಿ ಬಿದ್ದರೆ ನಾವು ಕಟ್ಟಿ ಕೊಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದ್ವಿ. ಇಲ್ಲ ನಾವು ಕಟ್ಟಿಕೊಡಲ್ಲ, ಅದು ಕೆಡಕೊಡಲ್ಲ ಅಂತಕ್ಕಂಥ ಮಾತು ಹೇಳ್ತೀವಿ. ಆದರೆ ನಾವೆಲ್ಲರೂ ಭಾಳಷ್ಟು 1 ವರ್ಷ ಹಿಂದಕ್ಕೆ ಹೋಯ್ತು. ಅದಾದ ಮೇಲೆ ಪುನಃ ಸ್ವಾಮಿಗೆ ಕರೆಸಿ ಹೇಳಿದೆವು, ಇಲ್ಲ ಕಟ್ಟಿಕೊಡಲ್ಲ ಅಂದರು. ಆಮೇಲೆ ನಾವೇನು ಮಾಡೋಕ್ಕಾಗಲಿಲ್ಲ, ಊರು ಮಂದಿನೇ ಸಾವಿರಾರು ಮಂದಿ ಕೂಡಿ ಅದು ಪೂರ ಕೆಡವಿದೆ. ಅದು ಕೆಡವಿದ್ರೆ ನಾವೇನು ಮಾಡೋಕ್ಕಾಗಲ್ಲ. ಆ ಕೆಡವಿದ ಮೇಲೆ ಆ ಬಸವೇಶ್ವರನ ಗರ್ಭಗುಡಿ ಸಂಪೂರ್ಣ ಇವತ್ತು ಒಂದು ದ್ವಾರ ಬಾಕಲವರೆಗೂ ನಾವು ಕಲ್ಲಿನಿಂದ ಕಟ್ಟಿ ಕನಿಷ್ಠ ಒಂದು 3 ಕೋಟಿ ರೂಪಾಯಿ ಖರ್ಚು ಮಾಡಿದ್ದೀವಿ. ಈಗಾಗಲೇ ಟೋಟಲ್ ಪ್ರಾಜೆಕ್ಟು ನಮ್ಮದು 6 ಕೋಟಿ ಇದೆ, ಇನ್ನೂ 3 ಕೋಟಿ ಬೇಕಾಗಿದೆ. ಅದಕ್ಕಾಗಿ ನಾವು ಎಲ್ಲ ಸಮಾಜದ ಬಸವಣ್ಣ ತತ್ವದ ಹತ್ರ ಹೋಗಿ ಏನಾದರೂ ಸಹಾಯ ಮಾಡಿರಿ ಅಂತಕ್ಕಂಥ ಮಾತಾಡಿ. ಚಿತ್ತಾಪುರ ಪಟ್ಟಣದ ಭುವನೇಶ್ವರಿ ಚೌಕ್ನಲ್ಲಿ ಪತ್ರಕರ್ತ ದಿವಂಗತ ರವಿ ಬೆಳಗೇರಿ ಅವರ ಅಭಿಮಾನಿ ರವಿ ಇವಣಿಯವರ ನೇತೃತ್ವದಲ್ಲಿ ದಿವಂಗತ ರವಿ ಬೆಳಗೇರಿ ಅವರ ಜನ್ಮದಿನವನ್ನು ಕೇಕ್ ಕತ್ತರಿಸುವುದರ ಮೂಲಕ ಆಚರಣೆ ಮಾಡಿದರು. ಇದೇ ವೇಳೆಯಲ್ಲಿ ಪುರಸಭೆ ವಾಹನ ಚಾಲಕರಿಗೆ ಹಾಗೂ ನೀರು ಬಿಡುವ ಕಾರ್ಮಿಕರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಪುರಸಭೆ ಸದಸ್ಯ ವಿನೋದ್ ಗುತ್ತೇದಾರ್, ಪತ್ರಕರ್ತರಾದ ಕಾಶಿನಾಥ್ ಗುತ್ತೇದಾರ್, ರವಿಶಂಕರ್, ಎಂಡಿ ಮಶಾಕ್, ಶರಣಪ್ಪ ನಟ್ಟಿಕರ್, ನಾಗು ಕಲ್ಲಕ್, ಪ್ರವೀಣ್, ಸಂತೋಷ್ ಕಲಾಲ್, ಶಾ ಮುಖೇದಾರ್, ಸುರೇಶ್ ಬೆನಕನಹಳ್ಳಿ ಸೇರಿದಂತೆ ಅನೇಕ ಮುಖಂಡರು, ಅಭಿಮಾನಿಗಳು ಭಾಗಿಯಾಗಿದ್ದರು. ಎಂಡಿ ಮಶಾಕ್, ಆನ್ ಸ್ಪಾಟ್ ನ್ಯೂಸ್, ಚಿತ್ತಾಪುರ್. ಈ ಒಂದು ಕಾರ್ಯಕ್ರಮದ ರೂವಾರಿ ಆಗಿರ್ತಕ್ಕಂಥ ರವಿ ಇವಣಿಯವರಿಗೆ ಸನ್ಮಾನ ಪತ್ರಕರ್ತರು, ಖ್ಯಾತ ಬರಹಗಾರರು ತಮ್ಮ ಒಂದು ಬರಹಗಳ ಮೂಲಕನೇ ಇಡೀ ಕರ್ನಾಟಕ ರಾಜ್ಯದ ಜನರ ಮನಸ್ಸನ್ನು ಗೆದ್ದಿರ್ತಕ್ಕಂಥ ದಿವಂಗತ ರವಿ ಬೆಳಗೇರಿ ಅವರ ಜನ್ಮದಿನ ಇಂದು ನಾಗಾವಿ ನಾಡಿನ ಚಿತ್ತಾಪುರ ಪಟ್ಟಣದಲ್ಲಿ ಅವರ ಅಭಿಮಾನಿಯಾಗಿರ್ತಕ್ಕಂಥ ರವಿ ಇವಣಿ ಅವರು ಎಲ್ಲ ತಮ್ಮ ಸ್ನೇಹ ಬಳಗದ ಜೊತೆಗೆ ಆಚರಣೆ ಮಾಡ್ತಕ್ಕಂಥ ಈ ಒಂದು ಕಾರ್ಯಕ್ರಮ ಬಹಳ ವಿಶೇಷ. ಈ ಒಂದು ಕಾರ್ಯಕ್ರಮಕ್ಕೆ
ಪುರಸಭೆ ಸದಸ್ಯರಾದ ವಿನೋದ್ ಗುತ್ತೇದಾರ್ ಅವರು ಈಗಾಗಲೇ ಕೇಕ್ ಕತ್ತರಿಸುವ ಮೂಲಕ ಚಾಲನೆ ಕೊಟ್ಟಿದ್ದಾರೆ. ಎಲ್ಲ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರು ಈ ಒಂದು ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಬೇಕಾಗಿ ಎಲ್ಲರಲ್ಲಿ ನಾನು ವಿನಂತಿ ಮಾಡಿಕೊಳ್ತೇನೆ. ಬಡವರಿಗೆ ಸಹಾಯ ಮಾಡಿದ್ರೆ ದೇವರ ಪ್ರೀತಿಗೆ ಪಾತ್ರರಾಗುವುದರಲ್ಲಿ ಯಾವುದೇ ಸಂದೇಹ ಇಲ್ಲ ಎಂದು ಸೈಫಾ ಬೈತುಲ್ಲಾ ಮಾಲ್ ಸಂಚಾಲಕ ಮೊಹಮ್ಮದ್ ಇಸ್ಮಾಯಿಲ್ ಪಟೇಲ್ ಪೋಲಕಪಳ್ಳಿ ಹೇಳಿದರು. ಚಿಂಚೋಳಿ ಪಟ್ಟಣದ ಫಂಕ್ಷನ್ ಹಾಲ್ನಲ್ಲಿ ರಾಯಭಾರ ಫೌಂಡೇಶನ್ ಮತ್ತು ಚಿಂಚೋಳಿ ಸಫಾ ಬೈತುಲ್ಲಾ ಮಾಲ್ ಸಂಯುಕ್ತಾಶ್ರಯದಲ್ಲಿ ಹಮ್ಮಿಕೊಂಡಿದ್ದ 300 ಜನ ಬಡ ಕುಟುಂಬಗಳಿಗೆ ಉಚಿತ ಆಹಾರ ಕಿಟ್ ವಿತರಣೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ಈ ಬಾರಿ 500 ಕುಟುಂಬಗಳಿಗೆ ಕಿಟ್ ವಿತರಣೆ ಮಾಡುವ ಗುರಿ ಹೊಂದಲಾಗಿದೆ ಎಂದು ತಿಳಿಸಿದರು. अस्सलाम वालेकुम वरहमतुल्लाहि वबरकातुहू। मैं हाफिज़ इस्माइल सदर सफ़ा बैतुल माल शाख चिंचोली। अल्हम्दुलिल्लाह फेमस फंक्शन हॉल चिंचोली में रहबर फाउंडेशन और सफ़ा बैतुल माल के इश्तराक से 300 राशन रमज़ान राशन तकसीम किया गया है मुस्तहिक़ रोज़गार ख़ानदानों में। अल्हम्दुलिल्लाह ये खुशाइन बात है। हम ममनू मशकूर हैं कि रहबर फाउंडेशन और सफ़ा बैतुल माल के तमाम माविनीन का हम उनका शुक्रिया अदा करते हैं कि उन्होंने इस कार्य खैर में हिस्सा लिया। सफ़ा बैतुल माल जो मुस्तकिल खिदमत अंजाम दे रहा है, ये रमज़ान राशन किट कमो बेश 15 देहातों तक रमज़ान राशन किट पहुंचाया गया है। दूर दराज इलाक़ों से चिंचोली तालुक़े के अतराफ़ व अकनाफ जो सलम इलाक़े हैं, जो गुरबत सतह के इलाक़े हैं, उन इलाक़ों से दूर दराज इलाक़ों से लोगों ने यहाँ पर आए। फेमस फंक्शन हॉल जो गौस भाई का है चिंचोली के अंदर, यहाँ पर सफ़ा बैतुल माल के तहत और रहबर फाउंडेशन के इश्तराक से 300 मुस्तहिक़ रोज़गार ख़ानदानों में रमज़ान राशन तकसीम किया गया। सफ़ा बैतुल माल रहबर फाउंडेशन की तरफ से जो 300 राशन किट रमज़ान के रमज़ान के महीने में, इस मुबारक महीने में पूरे देहातों से आए हुए गरीब लोगों को जो दिए हैं, मैं सफ़ा बैतुल माल और रहबर फाउंडेशन को मुबारकबाद देना चाहता हूँ कि अल्लाह ताला और भी तरक्की दे, आपको और भी खिदमत लेने का मौका दे अल्लाह ताला, क्योंकि आप हर चीज़ में आगे बढ़ रहे हैं। एक छोटे से पैमाने पर जो चालू कर आज 500 राशन किट तकसीम कर रहे हैं महा रमज़ान के महीने में। अल्लाह ताला इससे ज़्यादा आपको तौफीक अता फरमाए कि और भी मेहनत कर हमारे तालुक़े में जो भी गरीब है उनकी मदद करे। लास्ट टाइम 50 भंडियाँ तकसीम करें आप दोनों मिलकर, बिजनेस कर अपने पाँव पे ठहर कर काम करने के लिए। आज देखो, आज जो रमज़ान नहीं मनाने वाले भी आज उनके पास एक राशन किट है, ये लेके जाके खुशी खुशी रमज़ान मनाते हैं और आप लोगों को दुआ देते हैं। अल्लाह ताला और भी आगे आपको इससे ज़्यादा हिम्मत दे और हेल्थ दे कि कौम की खिदमत करने के लिए। और एक नहीं, खाली मुस्लिम समाज के वास्ते नहीं, हर समाज को लेकर चल रहे हैं, वो बहुत बड़ी खुशी है। दूसरे गैर समाज के भी लोग यहाँ पे आकर लेके जा रहे हैं, उनको भी सहूलत दी है। आपको मैं बहुत ಈ ಸಂದರ್ಭದಲ್ಲಿ ಪುರಸಭೆ ಉಪಾಧ್ಯಕ್ಷ ಶಬೀರ್ ಅಹಮದ್, ಸದಸ್ಯ ಅಬ್ದುಲ್ ಬಾಜಿದ್, ಟಿಎಚ್ಒ ಮೊಹಮ್ಮದ್ ಗಫರ್, ಕೆಎಂಬಾರಿ, ಮತಿನ್ ಸೌದಾಗರ್, ಜಿಯಾ, ಉಮರ್ ರೆಹಮಾನ್, ಜಮೀರ್ ಪಟೇಲ್, ಸಾಲೆ ಬೀರನಹಳ್ಳಿ, ಹಮೀದ್ ಹಫೀಜ್, ಕಮಲ್ ಖಾನ್, ಡಾಕ್ಟರ್ ಜಲಾಲ್ ಅಹಮದ್ ಭಾಗವಾನ್, ಮೌಲಾನಾ ಮುಕ್ತಾರ್ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. ದಿಟ್ಟಧೀರ ಮಹಿಳೆ ರಾಣಿ ಲೋಕಮಾತ್ಯ ಅಹಿಲ್ಯಾಬಾಯಿ ದೇವಿ ಹೊಳಲ್ಕರ್ ದೇವಿಯವರ 300ನೇ ಜಯಂತಿ ಅಂಗವಾಗಿ ಜ್ಯೋತಿ ಯಾತ್ರೆ ಮಾರ್ಚ್ 24ರಂದು ಚಾಲನೆಗೊಂಡು ದೇಶದ ವಿವಿಧ ರಾಜ್ಯಗಳಲ್ಲಿ ಸಂಚರಿಸಲಿದೆ ಎಂದು ಗೋಪಾಲ್ ಎಂ ಗಾರಂಪಳ್ಳಿ ತಿಳಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ತಮಿಳುನಾಡು ರಾಮೇಶ್ವರ ಮಠದಿಂದ ಬಿಟ್ಟು ಕರ್ನಾಟಕ ಪ್ರದೇಶ ನಗರ ಗೋವಾದಲ್ಲಿ ರಾಜ್ಯದಲ್ಲಿ ಸಂಚರಿಸುತ್ತಾ ಬೆಳಗಾವಿಯಿಂದ ಮಹಾರಾಷ್ಟ್ರ ರಾಜ್ಯಕ್ಕೆ ತಲುಪುವುದು. ಕರ್ನಾಟಕ ರಾಜ್ಯದಲ್ಲಿ ಏಪ್ರಿಲ್ 2ರಿಂದ ಏಪ್ರಿಲ್ 12ರವರೆಗೆ ಸಂಚರಿಸುತ್ತದೆ. ಗೋಕರ್ಣದ ಮಹಾಬಳೇಶ್ವರ ದೇವಸ್ಥಾನಕ್ಕೆ ಭೇಟಿ ನೀಡಿ ನಂತರ ಗೋವಾ ರಾಜ್ಯದಲ್ಲಿ ಸಂಚರಿಸುತ್ತಾ ಬೆಳಗಾವಿಯಿಂದ ಮಹಾರಾಷ್ಟ್ರಕ್ಕೆ ಜ್ಯೋತಿ ಯಾತ್ರೆ ತೆರಳುತ್ತದೆ. ಕರ್ನಾಟಕ ರಾಜ್ಯಕ್ಕೆ ಆಗಮಿಸಿದಾಗ ಆ ಜಿಲ್ಲೆಯ ತಾಲೂಕಿನ ಸಮಾಜದ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಜ್ಯೋತಿ ಯಾತ್ರೆಯ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸಬೇಕು ಎಂದು ವಿನಂತಿಸಿದರು. ರಾಷ್ಟ್ರಮಾತೆ ಅಹಿಲ್ಯಾಬಾಯಿ ದೇವಿ ಹೋಳ್ಕರ್ ಅವರ ಜಯಂತ್ಯೋತ್ಸವ ಪ್ರಯುಕ್ತವಾಗಿ 300 ವರ್ಷದ ಒಂದು ಜಯಂತ್ಯೋತ್ಸವ ನಿಮಿತ್ತವಾಗಿ ರಾಜಮಾತಾ ಅಹಿಲ್ಯಾಬಾಯಿ ದೇವಿ ಹೋಳ್ಕರ್ ಮಹಾಶಕ್ತಿ ಪೀಠ ಹರಿದ್ವಾರ್, ಅಖಿಲ ವಿಶ್ವ ಪಾಲ್ ಕ್ಷತ್ರಿಯ ಮಹಾಸಭಾ ಹರಿದ್ವಾರ್ ಒಂದು ಸಮಿತಿ ವತಿಯಿಂದ ಇವತ್ತು ದೇವಿಯ 300 ವರ್ಷದ ಜಯಂತ್ಯೋತ್ಸವ ಪ್ರಯುಕ್ತವಾಗಿ 12 ಜ್ಯೋತಿರ್ಲಿಂಗಗಳನ್ನು ಜೀರ್ಣೋದ್ಧಾರ ಮಾಡಿ 17ನೇ ಶತಮಾನದಲ್ಲಿ ಸನಾತನ ಧರ್ಮದ ದೇವಾಲಯಗಳ
ಏನು ಹಿಂದೂ ವಿರೋಧಿಗಳ ಧ್ವಂಸ ಮಾಡಿದರು. ಆ ದೇವಸ್ಥಾನಗಳನ್ನು ಪುನರ್ಜೀರ್ಣೋದ್ಧಾರ ಮಾಡಿದಂಥ ಮಹಾತಾಯಿಯ ಸುಮಾರು ಸಾವಿರಾರು ಹೆಚ್ಚು ದೇವಸ್ಥಾನಗಳನ್ನು ಜೀರ್ಣೋದ್ಧಾರ ಮಾಡಿರುವಂಥ ತಾಯಿಯ ಜಯಂತ್ಯೋತ್ಸವ ಕಾರ್ಯಗಳನ್ನು ಇವತ್ತಿನ ದಿವಸ ನಮ್ಮ ಇತಿಹಾಸದಲ್ಲಿರುವಂಥ ಅದೆಷ್ಟೋ ತಾಯಿಯ ದಿಟ್ಟತನದ ಕಾರ್ಯವೈಖರ್ಯಗಳನ್ನು ಇವತ್ತಿನ ದಿವಸ ನಾವು ಜಯಂತ್ಯೋತ್ಸವ ನಿಮಿತ್ತವಾಗಿ ಒಂದು ರಥಯಾತ್ರೆ, ಜ್ಯೋತಿ ರಥಯಾತ್ರೆ ಕಾರ್ಯಕ್ರಮವನ್ನು ರಾಮೇಶ್ವರದ ತಮಿಳುನಾಡಿನ ರಾಮೇಶ್ವರಂನಿಂದ ಕರ್ನಾಟಕ, ಗೋವಾ, ಮಹಾರಾಷ್ಟ್ರ ಮುಖಾಂತರ ಹರಿದ್ವಾರಕ್ಕೆ ಈ ಜ್ಯೋತಿ ರಥಯಾತ್ರೆ ತಲುಪಲಿದ್ದು, ಈ ರಥಯಾತ್ರಾ ಕಾರ್ಯಕ್ರಮ 24/3/2025 ಪರಮ ಪೂಜ್ಯ ಶ್ರೀ 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 ಸಿದ್ಧಾರಾಮಾನಂದ ಪುರಿ ಮಹಾಸ್ವಾಮಿಗಳು, ಕಾಗಿನೆಲೆ ಮಹಾಸಂಸ್ಥಾನ ಕನಕ ಗುರುಪೀಠ ತಿಂತಣಿ ಪೂಜ್ಯ ಗುರುಗಳು ಮತ್ತು ಅಹಿಲಾಬಾಯಿ ದೇವಿ ಮಹಾಶಕ್ತಿ ಗುರುಪೀಠ ವಿಜಯ್ ಸಿಂಗ್ ಪಾಲ್ ಹರಿದ್ವಾರ್ ಇವರು ಈ ಜ್ಯೋತಿ ರಥಯಾತ್ರೆ ಕಾರ್ಯಕ್ರಮಕ್ಕೆ ಚಾಲನೆ ಕೊಡ್ತಿದ್ದು, ಅದರಲ್ಲಿ ವಿಶೇಷವಾಗಿ ಕರ್ನಾಟಕಕ್ಕೆ ಕಲಬುರಗಿ ಮುಖಾಂತರವಾಗಿ ತಿಂತಣಿ, ರಾಯಚೂರು ಈ ಮಾರ್ಗದ ಮುಖಾಂತರ ಯಾವ ಕರ್ನಾಟಕ ರಾಜ್ಯದ ಗೋಕರ್ಣದಲ್ಲಿ ಮಹಾಬಲೇಶ್ವರ ದೇವಸ್ಥಾನಕ್ಕೆ ಭೇಟಿ, ನಂತರ ಅಲ್ಲಿಂದ ಗೋವಾದ ನಂತರ ಈ ಜ್ಯೋತಿ ರಥಯಾತ್ರೆ ಹೋಗ್ತಿದ್ದು, ಕರ್ನಾಟಕ ರಾಜ್ಯದಲ್ಲಿ ಆಗಮಿಸಿದಾಗ ಎಲ್ಲ ಜಿಲ್ಲೆಯ ಅಹಿಲಾಬಾಯಿ ದೇವಿ ಹೋಳ್ಕರ್ ಅವರ ತಾಯಿಂದಿರು ಈ ಜ್ಯೋತಿ ಯಾತ್ರೆಯನ್ನು ಸ್ವಾಗತ ಮಾಡ್ಕೋಬೇಕು. ವಿಶೇಷವಾಗಿ ಈ ಪತ್ರಿಕೆ ಯಾದಗಿರಿ ಜಿಲ್ಲೆಯ ಶಾಪುರ ತಾಲೂಕಿನ ಮದ್ರಕಿ ಗ್ರಾಮದ ನಿವಾಸಿ ಹಲವು ಪ್ರಕರಣಗಳಲ್ಲಿ ಭಾಗಿಯಾಗಿದ್ದ ಮಾಪಣ್ಣ ಮದ್ರಕಿ ಹಾಗೂ ಆತನ ಜೊತೆಗಿದ್ದ ಅಲಿಸಾಬ್ ಎಂಬ ಈ ಇಬ್ಬರು ದುಷ್ಕರ್ಮಿಗಳನ್ನು ಕೊಲೆಗೈದ ಘಟನೆ ರವಿವಾರ ಬೆಳಗ್ಗೆ ಭೀಮರಾಯನಗುಡಿ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ಮದರ್ಕಿ ಮಾಪಣ್ಣ ಮತ್ತು ಅಲಿಸಾಬ್ ರವಿವಾರ ಭೀಮರಾಯನಗುಡಿಯಲ್ಲಿ ನಡೆಯುವ ಸಂತೆಗೆ ತರಕಾರಿ ತರಲು ತೆರಳಿದ್ರು ಎನ್ನಲಾಗಿದೆ. ಸಂತೆ ಮುಗಿಸಿಕೊಂಡು ಎಂದಿನಂತೆ ಸ್ವಗ್ರಾಮಕ್ಕೆ ವಾಪಸ್ ತೆರಳುವಾಗ ಮಾರ್ಗ ಮಧ್ಯದಲ್ಲಿ ಸೈದಾಪುರ ಗ್ರಾಮದ ಕ್ರಾಸ್ ಹತ್ರ ದುಷ್ಕರ್ಮಿಗಳು ಶಸ್ತ್ರಾಸ್ತ್ರಗಳೊಂದಿಗೆ ದಾಳಿ ನಡೆಸಿ ಮದರ್ಕಿ ಮಾಪಣ್ಣನನ್ನ ಕೊಲೆ ಮಾಡಲಾಗಿದೆ ಎಂದು ಪೊಲೀಸ್ ಮೂಲಗಳು ತಿಳಿಸಿವೆ. ಬೈಕ್ ನಲ್ಲಿ ಜೊತೆಗಿದ್ದ ಇನ್ನೋರ್ವ ಅಲಿಸಾಬ್ ತಪ್ಪಿಸಿಕೊಂಡು ಮದರ್ಕಿ ಗ್ರಾಮದ ಕಡೆಗೆ ಓಡಿ ಹೋಗಿದ್ದಾನೆ ಎನ್ನಲಾಗುತ್ತಿತ್ತು. ಮಾಪಣ್ಣನನ್ನು ದುಷ್ಕರ್ಮಿಗಳು ಹತ್ಯೆಗೈದದ್ದು ಅಲಿಸಾಬ್ನನ್ನು ಮಾಪಣ್ಣನ ಬೆಂಬಲಿಗರು ಮತ್ತು ಸಂಬಂಧಿಕರು ಮಾಪಣ್ಣನ ಕೊಲೆ ಹೇಗೆ ನಡೆಯಿತು, ನೀನೇಕೆ ಓಡಿ ಬಂದಿರುವೆ ಮಗನೇ ಎಂದು ಅಲಿಸಾಬ್ನನ್ನು ಕೊಲೆ ಮಾಡಿದ್ದಾರೆ ಎಂದು ಪೊಲೀಸರು ತಿಳಿಸಿದ್ದಾರೆ. ಇನ್ನು ಘಟನಾ ಸ್ಥಳಕ್ಕೆ ಎಸ್ಪಿ ಪೃಥ್ವಿ ಶಂಕರ್ ಭೇಟಿ ನೀಡಿ ಪರಿಶೀಲನೆ ನಡೆಸುತ್ತಿದ್ದು ತನಿಖೆ ಕೈಗೊಳ್ಳಲಾಗಿದೆ ಎಂದು ತಿಳಿಸಿದ್ದಾರೆ. ಸುಮಾರು 9:15 ಮಧ್ಯೆ ಸದ್ಯಾಪುರ ಕ್ರಾಸ್ ಹತ್ರ ಹೈವೇ ಮೇಲೆ ಒಂದು ಮರ್ಡರ್ ಆಗಿದೆ. ಅವರು ಮಾಪಣ್ಣ ಸನ್ ಆಫ್ ಭೀಮಪ್ಪ ಬಡಿಯಾರ್ ಅಂತೇಳಿ. ಸೊ ಅವ್ರನ್ನ ಹಲ್ಲೆ ಮಾಡಿದರು. ಅವರು ಆ್ಯಕ್ಚುಲಿ 2 ವೀಲರಲ್ಲಿ ಇನ್ನೊಬ್ಬರು ಅಲಿಸಾಬ್ ಅನ್ನೋರ ಜೊತೆ ಹೋಗ್ತಾಯಿದ್ರು. ಸೊ ಅವರು ಹೆದರ್ಕೊಂಡು ಏನು ಊರಿಗೆ ಹೋದ್ಮೇಲೆ ಊರಲ್ಲಿ ಅವರ ಸಹ ಕೊಲೆ ಆಗಿದೆ. ಸೊ ಅದರಲ್ಲಿ ಈಗ ಮೇಲ್ನೋಟಕ್ಕೆ ಇವರ ಕೊಲೆ ಮಾಡಿದ್ದು ಯಾರೋ ಹುಸೇನಿ ಅಂತ ಹೇಳ್ತಾ ಇದ್ದಾರೆ. ಸೊ ಅದನ್ನು ನಾವು ಕೂಡಲೇ ಪತ್ತೆ ಮಾಡಿ ತನಿಖೆ ಮಾಡಿ ಅರೆಸ್ಟ್ ಮಾಡ್ತೀವಿ. ಹಾಗೆ ಇವರು ಊರಿಗೆ ಹೋದ್ಮೇಲೆ ಅಲ್ಲಿ ಇವರ ಒಂದು ಫಾಲೋವರ್ಸು ಮತ್ತು ಏನು ಅವರ ಮಕ್ಕಳು ಸೇರಿ ಮರ್ಡರ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅದನ್ನು ಸಹ ಕೂಡಲೇ ಪತ್ತೆ ಮಾಡಿ ಅರೆಸ್ಟ್ ಮಾಡ್ತೀವಿ. ಈಗ ಅಲಿಸಾಬ್ಗೆ ಮಾಪಣ್ಣವ್ರ ಫ್ಯಾಮಿಲಿದವ್ರು ಮಾಡ್ಯಾರಂತ ಮಾಹಿತಿ. ಹೌದು. ಈಗ ಅಂದ್ರೆ ಮಾಪಣ್ಣವ್ರದ್ದು ಹುಸೇನಿ ಅದನ್ನ ಈಗ ಪತ್ತೆ ಮಾಡಿ ಅರೆಸ್ಟ್ ಮಾಡ್ತೀವಿ. ಮುಂಚೆ ಒಮ್ಮೆ ಅವ್ರಿಗೆ ಇದು ಮಾಡಿದರು, ಏನದು ಅಟೆಂಪ್ಟ್ ಮಾಡಿ 2014ರಲ್ಲಿ. ಸೊ ಅದೇ ಇದ್ರ ಮೇಲೆ ನಾವು ಥಿಂಕ್ ಮಾಡ್ತಾಯಿದ್ದೀವಿ. ಸ್ವಲ್ಪ ಈಗ ಕೂಡಲೇ ಅರೆಸ್ಟ್ ಮಾಡಿ ಇದು ಮಾಡ್ತೀವಿ. ಸರಿ, ಮಾಪಣ್ಣನ ಮೇಲೆ ಆತ ರೌಡಿ ಶೀಟರ್, ಆಮೇಲೆ ಆತನ ಮೇಲೆ ಒಂದು ಸುಮಾರು ಒಂದು 20 ಕೇಸ್ ಏನೋ ದಾಖಲಾಗಿದ್ದು. 20 ಅಲ್ಲ 9 ಕೇಸ್ ಇದೆ. ಸೊ ಅದರಲ್ಲಿ ಬೇರೆ ಬೇರೆ ಕೇಸಸ್ ಇದ್ದಾವೆ, ಸಾಲ್ಟ್ ಕೇಸಸ್ ಇದ್ದಾವೆ. ಮತ್ತು ಸೊ ಅದನ್ನ ಈಗ ಪತ್ತೆ ಮಾಡಿ ನಾವು ರೌಡಿ ಶೀಟರ್ ಇದ್ದಾರೆ ಅವರು. ಮಾಪಣ್ಣ ಅಂತೇಳಿ ಅವರು ರೌಡಿ ಶೀಟರ್ ಇದ್ದಾರೆ. ಹೌದು, ಭೀಮರಾಯಗುಡಿ ಸ್ಟೇಷನ್. ಸರ್, ಈಗ ಅಲಿಸಾಬನ್ ಕ್ವಾಂಟೇಜ್ ಸರ್ ಮಾಪಣ್ಣದ ಆದಮೇಲೆ ಆಯ್ತಾ ಹೆಂಗೆ ಸರ್ ಅಂತ? ಹೌದು, ಈಗಾಗಲೇ ಹೇಳಿದಾಗೆ ಅವರು ವಾಪಸ್ ಊರಿಗೆ ಹೋದ್ಮೇಲೆ ಮದ್ದರ್ಕಿಯಲ್ಲಿ ಸೊ ಅಲ್ಲಿ ಒಂದು ಮನೆಯಲ್ಲಿ ಮರ್ಡರ್ ಮಾಡಿದ್ದಾರೆ ಅವರು. ಸರ್, ಈ ಮಾಪಣ್ಣ ಕೊಲೆ ಮಾಡಿದವರು ಮಾಡಿದ್ರ? ಇಲ್ಲ, ಬೇರೆಯವ್ರು ಮಾಡಿರೋದು. ಇದು ಬೇರೆ, ಅದು ಬೇರೆ. ಮಾಡಿದವರು ಬೇರೆ. ಅಂದರೆ ಎಲ್ಲ ಆ್ಯಂಗಲಲ್ಲಿ ತನಿಖೆ. ಓಕೆ. ಮದುವೆಯ ಸಂಭ್ರಮ
ಚಿತ್ತಾರದ ಸೀರೆಗಳು ಶುಭದ ಕಾರದಿ ಬಣ್ಣಗಳ ನರ್ತನ ವಿಧ ವಿಧ ಸಂಗ್ರಹದಿ ಮನವನ್ನು ಅಪಹರಿಸೋ ವಿಜಯಲಕ್ಷ್ಮಿ ಸಿಲ್ಕ್ಸ್ಗೆ ಸರಸಾಟಿಯಲ್ಲಿದೆ ವಿಜಯಲಕ್ಷ್ಮಿ ಸಿಲ್ಕ್ಸ್ ವಿಜಯಲಕ್ಷ್ಮಿ ಸಿಲ್ಕ್ಸ್. ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್, ಸಿಟಿ ಸೆಂಟರ್ ಮಾಲ್, ಸೂಪರ್ ಮಾರ್ಕೆಟ್ ರೋಡ್, ಗುಲ್ಬರ್ಗ. ನೀವು ರಾತ್ರಿ ಹೊತ್ತು ಕುಟುಂಬದ ಸದಸ್ಯರ ಜೊತೆ ಅಥವಾ ಸ್ನೇಹಿತರ ಜೊತೆ ಎಲ್ಲಾದ್ರೂ ಊಟಕ್ಕೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಕಲಬುರಗಿಯಲ್ಲಿ ಹೊಸದಾಗಿ ಪ್ರಾರಂಭವಾಗಿರುವ ಫೋರ್ಟ್ ವ್ಯೂ ಹೋಟೆಲ್ಗೆ ಒಮ್ಮೆ ಭೇಟಿ ನೀಡಿ. ಹೆರಿಟೇಜ್ ಇನ್ ಹೋಟೆಲ್ನ ಓಪನ್ ಟೆರೆಸ್ ಮೇಲೆ ಬೆಂಗಳೂರು ದೆಹಲಿ ಮಾದರಿಯಲ್ಲಿನ ಸುಂದರ ಆಕರ್ಷಣೆ ಇಲ್ಲಿ ಕಾಣಬಹುದು. ನುರಿತ ಕುಕ್ಗಳಿಂದ ರುಚಿಕರವಾದ ಸ್ವಾದಿಷ್ಟ ಆಹಾರ ಇಲ್ಲಿ ಲಭ್ಯ. ತಣ್ಣನೆಯ ಗಾಳಿ, ತುಂತುರು ನೀರಿನ ಸೌಂಡ್ ಜೊತೆ ಕಲರ್ಫುಲ್ ಲೈಟಿಂಗ್ ನಲ್ಲಿ, ಲೈಟ್ ಮ್ಯೂಸಿಕ್ ನಲ್ಲಿ ಕಲಬುರಗಿಯ ಫೋರ್ಟ್ ಸೇರಿದಂತೆ ಕಲಬುರಗಿ ನಗರವನ್ನ ವೀಕ್ಷಿಸುತ್ತಾ ನಿಮ್ಮ ಕುಟುಂಬದವರ ಜೊತೆ ಅಥವಾ ಸ್ನೇಹಿತರ ಜೊತೆ ಊಟ ಸವಿಯಬಹುದು. ಜೊತೆಗೆ ಇಲ್ಲಿ ಬರ್ತ್ಡೇ ಪಾರ್ಟಿ ಸೇರಿದಂತೆ ಸಣ್ಣ ಪುಟ್ಟ ಪಾರ್ಟಿ ಮಾಡಲು ಎಲ್ಲಾ ರೀತಿಯ ಸೌಲಭ್ಯಗಳು ಉಂಟು. ಹೋಟೆಲ್ನ ಸಮಯ ಮಧ್ಯಾಹ್ನ 3 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಫೋರ್ಟ್ ವ್ಯೂ ಹೋಟೆಲ್, ಹೆರಿಟೇಜ್ ಇನ್ ಮೇಲುಗಡೆ, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9036235555. ನಿಮ್ಮ ಕುಟುಂಬದ ಮದುವೆ ಪಾರ್ಟಿ, ಬರ್ತ್ಡೇ ಪಾರ್ಟಿಗೆ ಸುಂದರವಾದ ಎಲ್ಲಾ ಸೌಲಭ್ಯವುಳ್ಳ ಸ್ಥಳ ವೀಕ್ಷಿಸುತ್ತಿದ್ದೀರಾ? ಹಾಗಾದ್ರೆ ಚಿಂತೆ ಬಿಡಿ. ಕಲಬುರಗಿಯ ಆಳಂದ್ ರಸ್ತೆಯ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್ಗೆ ಒಮ್ಮೆ ಭೇಟಿ ನೀಡಿ. ಹೌದು, ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಸಭೆ ಸಮಾರಂಭ ನಡೆಸಲು ಸೆಮಿನಾರ್ ಹಾಲ್, ಬರ್ತ್ಡೇ ಪಾರ್ಟಿ, ವೆಡ್ಡಿಂಗ್ ರಿಸೆಪ್ಷನ್, ಗೆಟ್ ಟುಗೆದರ್ ಪಾರ್ಟಿಗಳು ಸೇರಿದಂತೆ ಎಲ್ಲಾ ಪಾರ್ಟಿಗಳು ಮಾಡಲು ವಿಶಾಲ ಹಾಗೂ ಎಲ್ಲಾ ಸೌಲಭ್ಯವುಳ್ಳ ಹೈಟೆಕ್ ಹಾಲ್, ಸ್ವಿಮ್ಮಿಂಗ್ ಪೂಲ್, ಫ್ಯಾಮಿಲಿ ರೆಸ್ಟೋರೆಂಟ್, ಬಾರ್ ಅಂಡ್ ರೆಸ್ಟೋರೆಂಟ್, ಮಕ್ಕಳಿಗೆ ಆಟವಾಡಲು ಕಿಡ್ಸ್ ಗೇಮ್, ಸುಸಜ್ಜಿತ ಹಾಗೂ ಸುಂದರವಾದ ಶೂಟ್ ರೂಮ್, ವಿಭಿನ್ನ ಹಾಗೂ ಸ್ವಾದಭರಿತ ಕ್ಯಾಂಟಿನೇಟಲ್ ತಿಂಡಿಗಳು, ಜಾಗಿಂಗ್ ಟ್ರ್ಯಾಕ್, ಜಿಮ್ ಸೇರಿದಂತೆ ಎಲ್ಲಾ ಸೌಲಭ್ಯಗಳು ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್, ಕೆರೆ ಬೋಸ್ಕ ಹತ್ತಿರ, ಆಳಂದ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9490295555 7406215555. ಕಲಬುರಗಿ ಜಿಲ್ಲೆಗೆ ಪ್ರವಾಸ ಮಾಡ್ತಾ ಇದ್ದೀರಾ? ಅಲ್ಲಿ ಯಾವ ಹೋಟೆಲ್ನಲ್ಲಿ ಉಳಿದುಕೊಳ್ಳಬೇಕು ಎಂದು ಯೋಚಿಸ್ತಾ ಇದ್ದೀರಾ? ಹಾಗಾದ್ರೆ ಚಿಂತೆ ಯಾಕೆ? ಕಲಬುರಗಿ ಜಿಲ್ಲೆಯ ಪ್ರತಿಷ್ಠಿತ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೆರಿಟೇಜ್ ಇನ್ ಹೋಟೆಲ್ನಲ್ಲಿ ಉಳಿದುಕೊಳ್ಳಲು ಸೌಲಭ್ಯ ಉಂಟು. ಜೊತೆಗೆ ಇಲ್ಲಿ ಅತ್ಯಾಧುನಿಕ ಸೌಲಭ್ಯವುಳ್ಳ ಡಿಲೆಕ್ಸ್ ರೂಮ್ಗಳು ಲಭ್ಯವಿದ್ದು ದಿನದ 24 ಗಂಟೆ ವೈಫೈ ಸೌಲಭ್ಯ ಕೂಡ ನೀಡಲಾಗಿದೆ. ಎಲ್ಲಾ ತರಹದ ಸೌಲಭ್ಯ ಕೂಡ ನೀಡಲಾಗುತ್ತಿದೆ. ರೆಸ್ಟೋರೆಂಟ್ ಸೌಲಭ್ಯದ ಜೊತೆಗೆ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹೆರಿಟೇಜ್ ಇನ್ ಹೋಟೆಲ್, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9702205555.